ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಬಹಳ ದೊಡ್ಡ ಪ್ರಶಸ್ತಿ ಮತ್ತು ಬಹಳ ದೊಡ್ಡ ಅದು ಏನಾಯ್ತು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಈ ಸರಿ ದಸರಾ ಉದ್ಘಾಟನೆ ಮಾಡಿದ್ರು. ನಾನು ಅದಕ್ಕೆ ಎದುರುಕೊಟ್ಟಿದ್ದೆ, ಸರ್ ನನಗೆ ಯಾಕೆ ಅಲ್ಲಿ ಕಳಿಸ್ತಿದೆ, ಇದು ನನ್ನ ಆರ್ಡರ್ ಮಾಡಿದ್ರು, ಅದು ಏನೋ ಬಂತಲ್ಲ ಅಂತ ನಿಭಾಯಿಸ್ತು. ಬಟ್ ಆವಾಗ ಏನಾಯ್ತು, ದಸರಾ ಉದ್ಘಾಟನೆ ಮಾಡೋಕ್ಕೆ ನಮ್ಗೇನು ಅರ್ಹತೆ ಅಂತ ಯಾರಾದ್ರೂ ಕೇಳ್ತಾರೆ ಅಂತ ಅನ್ಕೊಂಡಿಲ್ಲ. ನನಗೆ ನಾನೇ ಕೇಳ್ಕೊಂಡು ನಾಲ್ವಡಿಯವರ ಕಥೆಯನ್ನ ಒಂದು 4 ಗಂಟೆಗಳ ಕಾರ್ಯಕ್ರಮ ಮಾಡಿ ದಸರಾ ಫಿನಿಶಿಂಗ್ಗೆ ಅರಮನೆಯಲ್ಲಿ ಮಾಡ್ತಾರೆ. ಯಾಕೆ ಹೇಳಿ, ಉದ್ಘಾಟನೆ ಮಾಡೋ ಕಾರಣದಿಂದ ಹಿಂಗೂ ಅದಕ್ಕೆ ಏನೇ ಸಂಬಂಧ ಅಂತ ಹೇಳ್ಬಿಟ್ಟು ಅವರ ಜೀವನ ಚರಿತ್ರೆಯನ್ನು 4 ಗಂಟೆಗಳ ಕಾಲ 300 ವಾದ್ಯಗಾರರ ಜೊತೆ ಮಾಡಿದೆ. ಅದು ಏನಾಯ್ತು, ಮಂಡ್ಯದ ಮೇಲೆ ಪ್ರಭಾವ ಬೀರಿತು. JP ಅವರು ಅಷ್ಟು ದೊಡ್ಡ ಕೆಲಸ ಯಾರು ಮಾಡಿದ್ದಾರೆ, ನೀವು ತಾನೇ ಮಾಡೋದು, ತಗೊಳ್ಳಿ. ಸರಿ ಬೇಡ ಅನ್ನಂಗಿರ್ಲಿಲ್ಲ. ಅದೊಂದು ಮುಖ್ಯ ಕಾರಣ. ಮಂಡ್ಯದಲ್ಲಿ ನಾನೊಂದು ಸಂಗೀತ ಶಾಲೆ ಶುರು ಮಾಡಿ ಎಲ್ಲ ಮಕ್ಕಳಿಗೂ ಎಲ್ಲಾ ತರದ ಸಂಗೀತವನ್ನು ಹೇಳ್ಕೊಡ್ಬೇಕು ಅನ್ನೋದು ನಿರ್ಧಾರ ಆಯ್ತು. ಸರಿ, ಪ್ರಶಸ್ತಿ ಸ್ವೀಕಾರ ಮಾಡಿ ಹಿಂಗೂ ಪ್ರಶ್ನವ್ರು ಬರ್ತಿಲ್ಲ, ಪ್ರಶ್ನವ್ರಿಗೆ ಈ ಸಂಗೀತ ಶಾಲೆ ವಿಷಯ ಹೇಳೋಣ ಅಂತ ಬಂದೆ. ನಾನು ಅನ್ಕೊಂಡದಕ್ಕಿಂತಲೂ ಹೆಚ್ಚಾಗಿ ಗೌರವ ಈ ಪ್ರಶಸ್ತಿ ಸಿಕ್ಕಿದೆ. ಇವತ್ತು ರವಿಕಾಂತ್ ಅವರು ಅದ್ಭುತವಾಗಿ ಮಾತಾಡಿದ್ರು. ಅದೊಂದು ಪ್ರೌಢ ಪ್ರಬಂಧ ತರ ಇತ್ತು. ಅಷ್ಟು ಸೊಗಸಾಗಿ ನಾಲ್ವಡಿಯವರ ಬಗ್ಗೆ, ನಾಡಿನ ಬಗ್ಗೆ, ನನ್ನ ಬಗ್ಗೆ, ಎಲ್ಲದರ ಬಗ್ಗೆ ಮಾತಾಡಿದ್ರು. ಇದರಿಂದ ಸ್ಫೂರ್ತಿಯಿಂದ ನಾವು ಮಂಡ್ಯದಲ್ಲಿ ಕರ್ನಾಟಿಕ್, ಹಿಂದೂಸ್ತಾನಿ, ಐದನಿ, ಸಿನಿಮಾ, ಸುಗಮ ಎಲ್ಲ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಎಲ್ಲ ಥರದ ಮಕ್ಕಳಿಗೆ ಆನ್ಲೈನ್ ಆಫ್ಲೈನ್ ಟೀಚ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀವಿ. ಒಂದು 25 ಜನ ಟೀಚರ್ಸು ಇದಕ್ಕೆ ಕೆಲಸ ಮಾಡ್ತಾರೆ. ಇಲ್ಲಿಂದ ಮಂಡ್ಯ ನಮ್ದು. ಓಕೆ, ಅದೇ ಈಗ 5ನೇ ಸಂಗೀತ ಶಾಸ್ತ್ರ ಅವ್ನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾವನೆ. 5ನೇ ಸಂಗೀತ ಶಾಸ್ತ್ರ ಅಂದ್ರೆ ಅದು ನಾನು ಆವಿಷ್ಕಾರ ಮಾಡಿದಂತ ಒಂದು ಹೊಸ ಸಂಗೀತ ಶಾಸ್ತ್ರ. ಅದಕ್ಕೆ 20 ವರ್ಷ ಸಮಯ ಹಿಡಿಸಿದೆ. ಬಟ್ ನನ್ನ ಪುಣ್ಯ, ಗಂಗೂಬಾ ಯೂನಿವರ್ಸಿಟಿ ಅವರು ನನ್ನ ಕರೆದು ಅದೊಂದು ಥೀಸಿಸ್ ಮಾಡಿ ಅದಕ್ಕೊಂದು ಮಾನ್ಯತೆ ಕೊಟ್ಟಿದ್ದಾರೆ. ಈಗ ಮಾನ್ಯತೆ ಕೊಟ್ಟ ಆ ಶಾಸ್ತ್ರವನ್ನ ಮಂಡಿಸಿದ ಶುರು ಒಳ್ಳೆ ಮ್ಯೂಸಿಕ್, ಒಳ್ಳೆ ನಾಲ್ವಡಿ ಕೃಷ್ಣ ಒಳ್ಳೆ ಪ್ರಶಸ್ತಿ, ಎಲ್ಲರ ಬಗ್ಗೆ ಮಾತು ಸಜೆಸ್ಟ್ ಕೊಡೋದು. ಯಾಕೆ ಪದೇ ಪದೇ ಈ ರೀತಿಯ ಪುನರಾವರ್ತನೆ ಆಗ್ತಿದೆಯಲ್ಲ ಅಲ್ಲ ಸರ್, ಯಾಕೆಂದ್ರೆ ನೀವು ಕೂಡ ಚಂದನವನನ್ನ ಎಷ್ಟು ಕಷ್ಟಪಟ್ಟು ಕಟ್ಟಿದಿರಿ ಅಂತ ವಿವರ ಕೊಟ್ರಿ. ಚಂದನವನಕ್ಕೆ ಈ ರೀತಿ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಿ. ಸಂಸ್ಕೃತದಲ್ಲಿ ಒಳ್ಳೆ ಮಾತು, ಅತ್ಯುನ್ನತೆ ಪತನ. ಚಂದನವನ ಎಷ್ಟು ಕೀರ್ತಿಯನ್ನು ಗಳಿಸ್ತಾರೆ, ಎಷ್ಟು ಪ್ರಶಸ್ತಿಗಳು, ಎಷ್ಟು ರಾಷ್ಟ್ರ ಪ್ರಶಸ್ತಿಗಳು, ಎಷ್ಟು ಗೌರವ, ಎಂತೆಂಥ ಪ್ರತಿಭಾವಂತರಿಗೆ ಹುಟ್ಟು ಬೆಳೆದ ಅಂದ್ರೆ ಆ ಎತ್ತರಕ್ಕೆ ಏರ್ಬೇಕು. ಅಷ್ಟು ಎತ್ತರಕ್ಕೆ ಏರಿದ್ಮೇಲೆ ಎಲ್ಲೋ ಒಂದ್ ಕಡೆ ಅಲ್ಲಿಂದ ಕೆಳಗೆ ಬೀಳ್ಬೇಕಾಗುತ್ತೆ. ಹಾಗಾಗದ್ ಬೇಡ, ಅಲ್ಲಿಂದ ಬಿದ್ದದ್ ಕೂಡ ಮತ್ತೆ ಹೇಳೋಕ್ ಚಾನ್ಸ್ ಇದೆ. ಕೇರಳ ಚಿತ್ರೋದ್ಯಮ ಹೀಗೆ ಆಗಿದೆ, ಅದು ಈಗ ಉತ್ತುಂಗದಲ್ಲಿದೆ, ಅಂದ್ರೆ ಕೆಳಗಿಂದ ಮೇಲಿದೆ. ಚಂದನವನ, ಅದು ಚಂದನವನಕ್ಕೆ ಒಂದು ಮಳೆಗೆ ಮರ ಒಣಗೋದೇ, ಇನ್ನೊಂದು ಮಳೆಗೆ ಕಾಡು ಬೆಳೆದೇ ಬೆಳೆಯುತ್ತೆ. ನಾವು ಒಂದು ಸಣ್ಣದಾಗಿ ಯೋಚನೆ ಮಾಡಬೇಕು. ನಾವು ಕಲಾವಿದರು, ಅದರಲ್ಲೂ ಸಿನಿಮಾ ಕಲಾವಿದರು. ನಾವು ಸಿಟ್ಟು ಇದೆಯಲ್ಲ, ಸಿಟ್ಟು ಅದನ್ನ ಸ್ಕ್ರಿಪ್ಟ್ ಮಾಡೋದು ಅಲ್ವಾ, ದ್ವೇಷ ಇದೆಯಲ್ಲ ಅದನ್ನ ಕ್ಯಾರೆಕ್ಟರ್ ಮಾಡೋದು. ನಾವು ಸಿಟ್ಟು ಅಂದ್ರೆ ಅದೊಂದು ಸ್ಕ್ರಿಪ್ಟ್ ಅಯ್ಯ, ದ್ವೇಷ ಅಂದ್ರೆ ಅದೊಂದು ಕ್ಯಾರೆಕ್ಟರ್ ಅಯ್ಯ. ಆ ತರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೇ. ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಅಂತ, ನಿಜ ಜೀವನದಲ್ಲಿ ಕ್ಯಾರೆಕ್ಟರ್. ಇದು ಕಲಾವಿದರ ಕರ್ತವ್ಯ.
ದರ್ಶನ್ ನನ್ನ ಮಗು ಅಂತ. ನನ್ನ ಮಗು ಆ ತಪ್ಪು ಮಾಡಿದ್ರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತೀನಿ. ಆ ಮಗು ಕೂಡ ಅಷ್ಟೇ ನೋವು ತಿಂತಾ ಇರುತ್ತೆ. ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ, ಆ ಕೊಡುಗೆ ಕಡೆ ನೋಡೋಣ. ಓಕೆ, ಈ ಗಲಾಟೆ ಬೆಂಕಿ ಅದು ಬಹಳ ದೊಡ್ಡ ಪ್ರಶಸ್ತಿ ಮತ್ತು ಬಹಳ ದೊಡ್ಡ ಆಯ್ಕೆ. ಅದು ಏನಾಯ್ತು ಅಂದ್ರೆ CM ಸಿದ್ದರಾಮಯ್ಯ ಸಾಹೇಬರು ಈ ಸರಿ ದಸರಾ ಉದ್ಘಾಟನೆ ಮಾಡಿ ಅಂತ ನಾನು ಅದಕ್ಕೆ ಎದುರುಕೊಂಡಿದ್ದೆ. ಸರ್, ನನಗೆ ಯಾಕೆ ಅಲ್ಲಿ ಕರೀತೀರಿ ಅಂತ, ಇದು ನನ್ನ ಆರ್ಡರ್, ನೀವು ಮಾಡಿ ಅಂದರು. ಅದು ಏನೋ ಬಂತಲ್ಲ ಅಂತ ನಿಭಾಯಿಸ್ಬಿಟ್ರಿ. ಬಟ್ ಆವಾಗ ಏನಾಯ್ತು, ದಸರಾ ಉದ್ಘಾಟನೆ ಮಾಡೋಕ್ಕೆ ನಮಗೇನು ಅರ್ಹತೆ ಅಂತ ಯಾರಾದ್ರೂ ಕೇಳ್ತಾರೆ ಅಂತ ಅನ್ಕೊಳ್ಳಿಲ್ಲ. ನಾನೇ ಕೇಳ್ಕೊಂಡು ನಾಲ್ವಡಿಯವರ ಕಥೆಯನ್ನ ಒಂದು 4 ಗಂಟೆಗಳ ಕಾರ್ಯಕ್ರಮ ಮಾಡಿ ದಸರಾ ಫಿನಿಶಿಂಗ್ಗೆ ಅರಮನೆಯಲ್ಲಿ ಮಾಡಿದ್ರು. ಯಾಕೆ ಹೇಳಿ, ಅಲ್ಲಿ ಉದ್ಘಾಟನೆ ಮಾಡಕ್ಕೆ ಕರೆದ್ಬಿಟ್ರಲ್ಲ, ನಿನ್ಗೂ ಅದಕ್ಕೇನೆ ಸಂಬಂಧ ಅಂತಾರೆ ಅಂದ್ಬಿಟ್ಟು ಅವರ ಜೀವನ ಚರಿತ್ರೆಯನ್ನು 4 ಗಂಟೆಗಳ ಕಾಲ 300 ವಾದ್ಯಗಾರರ ಜೊತೆಲಿ ಮಾಡಿದ್ರು. ಅದು ಏನಾಯ್ತು, ಮಂಡ್ಯದ ಮೇಲೆ ಪ್ರಭಾವ ಬೀರಿತು. JP ಅವರು ಅಷ್ಟು ದೊಡ್ಡ ಕೆಲಸ ಯಾರು ಮಾಡಿದ್ದಾರೆ, ನೀವು ತಾನೇ ಮಾಡೋದು, ತಗೊಳ್ಳಿ ಅಂದರು. ಸರಿ, ಬೇಡ ಅನ್ನಂಗಿರ್ಲಿಲ್ಲ. ಅದೊಂದು ಮುಖ್ಯ ಕಾರಣ. ಮಂಡ್ಯದಲ್ಲಿ ನಾನೊಂದು ಸಂಗೀತ ಶಾಲೆ ಶುರು ಮಾಡಿ ಎಲ್ಲ ಮಕ್ಕಳಿಗೂ ಎಲ್ಲ ಥರದ ಸಂಗೀತವನ್ನು ಹೇಳ್ಕೊಡ್ಬೇಕು ಅನ್ನೋದು ನಿರ್ಧಾರ ಆಯಿತು. ಸರಿ, ಪ್ರಶಸ್ತಿ ಸ್ವೀಕಾರ ಮಾಡಿ ಹಿಂಗೂ ಪ್ರಶ್ನವ್ರು ಬರ್ತೀರಾ, ಪ್ರಶ್ನವೃದ್ಧರಿಗೆ ಈ ಸಂಗೀತ ಶಾಲೆ ವಿಷಯ ಹೇಳೋಣ ಅಂತ ಬಂದೆ. ನಾನು ಅಂದ್ಕೊಂಡದಕ್ಕಿಂತಲೂ ಹೆಚ್ಚಾಗಿ ಗೌರವ ಈ ಪ್ರಶಸ್ತಿಯಲ್ಲಿ ಸಿಕ್ಕಿದೆ. ಇವತ್ತು ರವಿಕಾಂತ್ ಗೌಡರು ಅದ್ಭುತವಾಗಿ ಮಾತಾಡಿದ್ರು. ಅದೊಂದು ಪ್ರೌಢ ಪ್ರಬಂಧ ಥರ ಇತ್ತು. ಅಷ್ಟು ಸೊಗಸಾಗಿ ನಾಲ್ವಡಿಯವ್ರ ಬಗ್ಗೆ, ನಾಡಿನ ಬಗ್ಗೆ, ನನ್ನ ಬಗ್ಗೆ, ಎಲ್ಲದರ ಬಗ್ಗೆ ಮಾತಾಡಿದ್ರು. ಇದರಿಂದ ಸ್ಫೂರ್ತಿಯಿಂದ ನಾವು ಮಂಡ್ಯದಲ್ಲಿ ಕರ್ನಾಟಿಕ್, ಹಿಂದೂಸ್ತಾನಿ, ಐದನಿ, ಸಿನಿಮಾ, ಸುಗಮ ಎಲ್ಲ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಎಲ್ಲ ಥರದ ಮಕ್ಕಳಿಗೆ ಆನ್ಲೈನ್ ಆಫ್ಲೈನ್ ಟೀಚ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀವಿ. ಒಂದು 25 ಜನ ಟೀಚರ್ಸು ಇದಕ್ಕೆ ಕೆಲಸ ಮಾಡ್ತಾರೆ. ಇಲ್ಲಿಂದ ಮಂಡ್ಯ ನಮ್ಮದು. ಓಕೆ, ಹೌದು, ಅದೇ ಈಗ 5ನೇ ಸಂಗೀತ ಶಾಸ್ತ್ರ. ಹೌದಾ, ಅವ್ನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾವನೆ, ಅದಕ್ಕೆ ಮಾತಾಡ್ತೀನಿ. 5ನೇ ಸಂಗೀತ ಶಾಸ್ತ್ರ ಅಂದ್ರೆ ಅದು ನಾನು ಆವಿಷ್ಕಾರ ಮಾಡಿದಂಥ ಒಂದು ಹೊಸ ಸಂಗೀತ ಶಾಸ್ತ್ರ. ಅದಕ್ಕೆ 20 ವರ್ಷ ಸಮಯ ಹಿಡಿಸ್ತು. ಬಟ್ ನನ್ನ ಪುಣ್ಯ, ಗಂಗೂಬಾಯಿ ಯೂನಿವರ್ಸಿಟಿಯವರು ನನ್ನ ಕರೆದು ಅದು ಒಂದು ಥೀಸಿಸ್ ಮಾಡಿ ಅದಕ್ಕೊಂದು ಮಾನ್ಯತೆ ಕೊಟ್ಟಿದ್ದಾರೆ. ಈಗ ಮಾನ್ಯತೆ ಕೊಟ್ಟ ಆ ಶಾಸ್ತ್ರವನ್ನ ಮಂಡ್ಯದಿಂದ ಶುರು ಮಾಡಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಬೇಕಾ ನಿಮಗೆ ಬೇಕಾ ಯಾಕಮ್ಮ, ಒಳ್ಳೆ ಮ್ಯೂಸಿಕ್ಕು, ಒಳ್ಳೆ ನಾಲ್ವಡಿ ಕೃಷ್ಣ ಒಡವೆ ಪ್ರಶಸ್ತಿ, ಅದ್ರ ಬಗ್ಗೆ ಮಾತಾಡ್ತಾರೆ. ಯಾಕೆ ಅಲ್ಲ ಸರ್, ಯಾಕಂದ್ರೆ ನೀವು ಕೂಡ ಚಂದನವನನ್ನ ಎಷ್ಟು ಕಷ್ಟಪಟ್ಟು ಕಟ್ಟಿದಿರಿ ಅಂತ ಗರ್ಡ ಕೊಟ್ರಿ, ಚಂದನವನಕ್ಕೆ ಈ ರೀತಿ ಬ್ಲಾಕ್ ಮಾರ್ಕ್ ಕೊಟ್ಟಿದ್ದೀರಿ. ಸಂಸ್ಕೃತದಲ್ಲಿ ಒಂದು ಒಳ್ಳೆ ಮಾತು, ಅತ್ಯುನ್ನತೆ ಪತನ ಹೇತು. ಚಂದನವನ ಎಷ್ಟು ಕೀರ್ತಿಯನ್ನು ಗಳಿಸ್ತು, ಎಷ್ಟು ಪ್ರಶಸ್ತಿಗಳು, ಎಷ್ಟು ರಾಷ್ಟ್ರ ಪ್ರಶಸ್ತಿಗಳು, ಎಷ್ಟು ಗೌರವ, ಎಂತೆಂಥ ಪ್ರತಿಭಾವಂತರಲ್ಲಿ ಹುಟ್ಟಿ ಬೆಳೆದ. ಅಂದರೆ ಆ ಎತ್ತರಕ್ಕೆ ಏರ್ಬೋದು. ಅಷ್ಟು ಎತ್ತರಕ್ಕೆ ಏರಿದ್ಮೇಲೆ ಎಲ್ಲೋ ಒಂದು ಕಡೆ ಅಲ್ಲಿಂದ ಕೆಳಗೆ ಬೀಳಬೇಕಾಗುತ್ತೆ. ಹಾಗಾಗೋದು ಬೇಡ. ಅಲ್ಲಿಂದ ಬಿದ್ದದ್ದು ಕೂಡ ಮತ್ತೆ ಹೇಳೋಕೆ ಚಾನ್ಸ್ ಇದೆ. ಕೇರಳ ಚಿತ್ರೋದ್ಯಮ ಹೀಗೆ ಆಗಿತ್ತು, ಅದು ಈಗ ಉತ್ತುಂಗದಲ್ಲಿದೆ. ಅಂದರೆ ಕೆಳಗೆ ಬಿದ್ದ ಮೇಲಿದೆ. ಚಂದನವನ, ಅದು ಚಂದನವನ ಕಡೆ. ಒಂದು ಮಳೆಗೆ ಮರ ಒಣಗೋದ್ರೇನಂತೆ, ಇನ್ನೊಂದು ಮಳೆಗೆ ಕಾಡು ಬೆಳೆಯುತ್ತೆ. ನಾವು ಒಂದು ಸಣ್ಣದಾಗಿ ಯೋಚನೆ ಮಾಡಬೇಕು. ನಾವು ಕಲಾವಿದರು, ಅದರಲ್ಲೂ ಸಿನಿಮಾ ಕಲಾವಿದರು. ನಾವು ಸಿಟ್ಟು ಇದೆಯಲ್ಲ, ಸಿಟ್ಟು ಅದನ್ನ ಸ್ಕ್ರಿಪ್ಟ್ ಮಾಡೋದು ಅಲ್ವಾ.
ದ್ವೇಷ ಇದೆಯಲ್ಲ ಅದನ್ನ ಕ್ಯಾರೆಕ್ಟರ್ ಮಾಡೋದು ನಾವು. ಸಿಟ್ಟು ಅಂದ್ರೆ ಅದೊಂದು ಸ್ಕ್ರಿಪ್ಟ್ ಅಯ್ಯ, ದ್ವೇಷ ಅಂದ್ರೆ ಅದೊಂದು ಕ್ಯಾರೆಕ್ಟರ್ ಅಯ್ಯ. ಆ ಥರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೇ ನಾವು. ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಅಂತ ಇರಬಾರ್ದು, ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಆಗಬಾರ್ದು. ಇದು ಕಲಾವಿದರ ಕರ್ತವ್ಯ. ಓಕೆ, ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ. ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ. ಆ ಮಗು ಕೂಡ ಅಷ್ಟೇ ನೋವು ತಿಂತಾ ಇರುತ್ತೆ. ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ, ಆ ಕೊಡುಗೆ ಕಡೆ ನೋಡೋಣ. ಓಕೆ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.